ಎಸ್, ಹೋದ್ಯ ಗವಾಕ್ಷಿ ಅಂದರೆ ಬಂದ್ಯ ಪಿಶಾಚಿ ಎಂಬಂತೆ ಕಿಲ್ಲರ್ ಕೊರೋನಾ ಮತ್ತೆ ವಕ್ಕರಿಸಿದೆ. ಇಡೀ ಜಗತ್ತನ್ನೇ ಕಾಡಿ ಸಾಕಷ್ಟು ಸಾವು ನೋವುಗಳಿಗೆ ಕಾರಣವಾಗಿದ್ದ ಹೆಮ್ಮಾರಿ ವೈರಸ್ ಮತ್ತೆ ಕಾಣಿಸಿಕೊಂಡಿದೆ. ಸಿಂಗಾಪುರ್, ಮಲೇಷ್ಯಾ, ಇಂಡೋನೇಷ್ಯಾಗಳಂತಹ ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಕೊರೋನಾ ಪ್ರಕರಣಗಳಲ್ಲಿ ದಿಢೀರ್ ಏರಿಕೆ ಕಂಡುಬಂದಿದೆ. ನೆರೆಯ ಕೇರಳ ರಾಜ್ಯದಲ್ಲೂ ಕೂಡ ಪ್ರಕರಣ ಸಂಖ್ಯೆಯಲ್ಲಿ ಉಲ್ಬಣ ಕಂಡುಬಂದಿದೆ. ಒಮಿಕ್ರಾನ್ನ ರೂಪಾಂತರಿ JN1 ಇದೀಗ ತನ್ನ ಉಪಟಳ ಮುಂದುವರೆಸಿದ್ದು ಇಡೀ ಜಗತ್ತನ್ನ ಮತ್ತೊಮ್ಮೆ ಭಯಪಡಿಸುವ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಇದೇ ರೀತಿ ಕೋವಿಡ್ ಪ್ರಕರಣಗಳಲ್ಲಿ ಏರಿಕೆ ಕಂಡುಬಂದರೆ ಕೇರಳ ಸರ್ಕಾರ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿರ್ಬಂಧಗಳು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಕೇರಳದಲ್ಲಿ ಒಂದೇ ದಿನದಲ್ಲಿ ಸಕ್ರಿಯ ಪ್ರಕರಣಗಳು ದಿಢೀರ್ ಏರಿಕೆ ಕಂಡುಬಂದಿದ್ದು 33ರಿಂದ ಒಮ್ಮೆಲೆ 768ಕ್ಕೆ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಿದೆ. ಇದು ಆತಂಕಕ್ಕೆ ಕಾರಣವಾಗಿದ್ದು ಒಮಿಕ್ರಾನ್ ಉಪರೂಪಾಂತರಿ JN1 ರೋಗ ಲಕ್ಷಣಗಳೆಂದರೆ ಕೆಮ್ಮು, ಜ್ವರ, ಸುಸ್ತು, ನೆಗಡಿ, ಸ್ರವಿಸುವ ಮೂಗು, ಅತಿಸಾರ ಮತ್ತು ತಲೆನೋವು ಅಂತ ಹೇಳಲಾಗ್ತಿದೆ. ಸಾರ್ವಜನಿಕರ ಆರೋಗ್ಯದ ಮೇಲೆ ಈ ವೈರಸ್ ಎಷ್ಟು ಪರಿಣಾಮಕಾರಿಯಾಗಲಿದೆ ಎಂಬುದನ್ನು ಇದೀಗಲೇ ತಿಳಿಸುವುದು ಅಸಾಧ್ಯ ಅಂತ ಹೇಳಲಾಗ್ತಿದೆ. ಆದರೆ ಸೂಕ್ತ ಎಚ್ಚರಿಕೆ ಹಾಗೂ ಕಣ್ಗಾವಲು ನಡೆಸಬೇಕಾಗಿದೆ ಅಂತ ಆರೋಗ್ಯ ಇಲಾಖೆ ಖಡಕ್ ಸಂದೇಶವನ್ನು ರವಾನಿಸಿದೆ. ಉಪರೂಪಾಂತರಿ ವೈರಸ್ ಹಾನಿಕಾರಕ ಅಲ್ಲದೇ ಇದ್ದರೂ ಮುನ್ನೆಚ್ಚರಿಕೆ ಹಾಗೂ ಕಣ್ಗಾವಲು ನಡೆಸುವ ಅಗತ್ಯವಿದೆ ಅಂತ ವೈದ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ವೈಜ್ಞಾನಿಕ ಸಮುದಾಯ ಈ ಕುರಿತು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಿದೆ. ಇದು ಹೊಸ ರೂಪಾಂತರವಲ್ಲ, ಆದರೆ ಭಾರತಕ್ಕೆ ಇದು ಹೊಸದು. ಈಗಾಗಲೇ ಜಾಗತಿಕವಾಗಿ 38 ದೇಶಗಳಲ್ಲಿ ಪ್ರಮುಖವಾಗಿದೆ ಮತ್ತು ಹೆಚ್ಚಾಗಿ ಇದು UK, ಪೋರ್ಚುಗಲ್, US ಮತ್ತು ಇತರ ಕೆಲವು ದೇಶಗಳಲ್ಲಿ ಕಂಡುಬಂದಿದೆ. ಕೇರಳದಲ್ಲಿ ಕೋವಿಡ್ ರೂಪಾಂತರಿ JN1 ಪತ್ತೆಯಾದ ಬೆನ್ನಲ್ಲೇ ಇತ್ತ ದೇಶದಲ್ಲಿನ ಕೋವಿಡ್ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಭಾರತದಾದ್ಯಂತ 339 ಹೊಸ ಕೋವಿಡ್-19 ಪ್ರಕರಣಗಳು ದಾಖಲಾಗಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಶನಿವಾರ ಕೇಂದ್ರ ಆರೋಗ್ಯ ಸಚಿವಾಲಯದ ನವೀಕರಿಸಿದ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ 339 ಹೊಸ ಕೋವಿಡ್-19 ಸೋಂಕು ಪ್ರಕರಣಗಳು ವರದಿಯಾಗಿದೆ. ಈ ಮೂಲಕ ದೇಶದಲ್ಲಿನ ಸಕ್ರಿಯ ಪ್ರಕರಣಗಳ ಸಂಖ್ಯೆ 1492ಕ್ಕೆ ಏರಿಕೆಯಾಗಿದೆ. ಅಂತೆಯೇ ಕೋವಿಡ್ ಸಾವಿನ ಸಂಖ್ಯೆ 5.33 ಲಕ್ಷಕ್ಕೆ ದಾಖಲಾಗಿದೆ. ದೇಶದಲ್ಲಿನ ಒಟ್ಟಾರೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಪ್ರಸ್ತುತ 4.50 ಕೋಟಿ ಎಂಬುದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಆರೋಗ್ಯ ಸಚಿವಾಲಯದ ವೆಬ್ಸೈಟ್ ಪ್ರಕಾರ ರೋಗದಿಂದ ಚೇತರಿಸಿಕೊಂಡ ಜನರ ಸಂಖ್ಯೆ ಪ್ರಸ್ತುತ 4.44 ಕೋಟಿ ಆಗಿದ್ದು, ರಾಷ್ಟ್ರೀಯ ಚೇತರಿಕೆಯ ಪ್ರಮಾಣವು 98.81%. ಪ್ರಕರಣ ಸಾವಿನ ಪ್ರಮಾಣ 1.19%. ಅಂತೆಯೇ ಆರೋಗ್ಯ ಸಚಿವಾಲಯದ ವೆಬ್ಸೈಟ್ ಪ್ರಕಾರ ದೇಶದಲ್ಲಿ ಇದುವರೆಗೂ 220.67 ಕೋಟಿ ಕೋವಿಡ್ ಲಸಿಕೆ ಡೋಸ್ಗಳನ್ನು ನೀಡಲಾಗಿದೆ ಅಂತ ಮಾಹಿತಿಯನ್ನು ನೀಡಲಾಗಿದೆ. ಪ್ರಸ್ತುತ ಭಾರತದಲ್ಲಿನ ಕೋವಿಡ್-19 ಪ್ರಕರಣಗಳಲ್ಲಿ 90%ಕ್ಕೂ ಹೆಚ್ಚು ಪ್ರಕರಣಗಳು ಸೌಮ್ಯವಾಗಿವೆ ಮತ್ತು ಅವರು ಮನೆಯಲ್ಲೇ ಪ್ರತ್ಯೇಕವಾಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ವೈದ್ಯಕೀಯ ಮಾಹಿತಿಗಳು ಲಭ್ಯವಾಗಿದೆ. ಏತನ್ಮಧ್ಯೆ ಡಿಸೆಂಬರ್ 8ರಂದು ಕೇರಳದಲ್ಲಿ ಕೋವಿಡ್-19 ರೂಪಾಂತರಿ JN1 ಮೊದಲ ಪ್ರಕರಣ ಪತ್ತೆಯಾಗಿದೆ. 79 ವರ್ಷದ ಮಹಿಳೆಯ ಮಾದರಿಯು ನವೆಂಬರ್ 18ರಂದು RT-PCR ಪರೀಕ್ಷೆಯಲ್ಲಿ ಸೋಂಕು ದೃಢಪಟ್ಟಿತ್ತು. ಮಹಿಳೆ ಇನ್ಫ್ಲೂಯೆನ್ಸ್ ತರದ ಕಾಯಿಲೆಗಳ ಸೌಮ್ಯ ಲಕ್ಷಣಗಳನ್ನು ಹೊಂದಿದ್ರು. ಇದೀಗ ಚಿಕಿತ್ಸೆ ಬಳಿಕ ಕೋವಿಡ್-19ನಿಂದ ಚೇತರಿಸಿಕೊಂಡಿದ್ದಾರೆ. ಈ ಹಿಂದೆ ಸಿಂಗಾಪುರದಲ್ಲಿ JN1 ರೂಪಾಂತರಿ ವೈರಸ್ ಭಾರತೀಯ ಪ್ರಯಾಣಿಕರಲ್ಲಿ ಕಂಡುಬಂದಿತ್ತು. ಒಟ್ಟಾರೆ ದೇಶ ಸೇರಿದಂತೆ ಹೊರ ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಕೋವಿಡ್ ಪ್ರಕರಣಗಳ ಸಂಖ್ಯೆಯಿಂದ ಇದೀಗ ಎಲ್ಲೆಲ್ಲೂ ಆತಂಕ ಮನೆ ಮಾಡುವಂತೆ ಆಗಿದೆ. ಇದೇ ರೀತಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾದರೆ ಮತ್ತೊಂದು ಲಾಕ್ಡೌನ್, ಮತ್ತೊಂದು ಸಾವು ನೋವು ಆಗುವ ಎಲ್ಲ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಜಗತ್ತಿನ ಹಲವು ರಾಷ್ಟ್ರಗಳು ಈಗ ಹೊಸ ರೂಪಾಂತರಿ ಹಾಗೂ ಕೋವಿಡ್ ಕೇಸ್ ಹೆಚ್ಚಾಗದಂತೆ ತಡೆಯಲು ನಾನಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ.